ಹಾಯ್ ಎಲ್ಲರಿಗೆ ನಮಸ್ಕಾರ. ಈಗ ಆಲೂಗಡ್ಡೆ ಚಿಪ್ಸ್ ಹ್ಯಾಗ್ ಮಾಡೋದಂತ ನೋಡೋಣ್ರಿ. ಒಂದು ಸಿಪ್ಪಿ ತೆಗೆದು ನೀರಿನಾಗೆ ತೊಳ್ಕೊಂಡನ್ರಿ. ನೀರಿನಾಗ ನೆನಿಟ್ಟಿದ್ದೆ ತೊಳ್ಕೊಂಡನಿ. ಈಗ ಕಟ್ ಮಾಡಿ ಮಾಡೋದು ಹೇಗಂತ ನೋಡೋಣ ಬಿಡ್ರಿ. ಈಗ ಒಂದು ಕಟ್ ಮಾಡಕ್ ತೋರಿಸ್ತೇನ್ರಿ. ಹಿಂಗ ತೆಳ್ಳಗಾದ್ರೆ ಹೆಚ್ಚಿಗೆಬೋದ್ರಿ. ಇಲ್ಲಕ್ಕೆ ಚಿಪ್ಸ್ ಸೆರೆಮಣಿ ಇದ್ರೆ ಅದ್ರಾಗನು ಹಿರ್ಕೋಬೋದ್ರಿ. ಇದಾಗ ಕಟ್ ಮಾಡಿ ಹಿಂಗ ಹೆಚ್ಚಿಗೆಬೇಕ್ರಿ. ಸಣ್ಣ ಬೇಕಂದ್ರೆ ಸಣ್ಣದ ಹೆಚ್ಚಿಗೆಬೇಕ್ರಿ. ಅಗಲಗ ಬೇಕಂದ್ರೆ ಅಗಲಗ ಹೆಚ್ಚಿಗೆಬೋದ್ರಿ. ಇಷ್ಟ ಸೈಜ್ ಆದ್ರೆ ಹೆಚ್ಚಿಗೆಬೋದ್ರಿ. ಎಷ್ಟು ಸೈಜ್ ಆದ್ರೆ ದೊಡ್ಡ ಸೈಜ್ ಆದ್ರೆ ಹೆಚ್ಚಿಗೆಬೋದ್ರಿ. ಈಗ ಎರೆಮಣಿಯಾಗ ತೋರಿಸ್ತೀನಿ ನೋಡ್ರಿ. ಹಿಂಗ ಎರೆಮಣಿ ಐತ್ರಿ, ಚಿಪ್ಸ್ ಎರೆಮಣಿ. ಅದ್ರಾಗ ಹಿಂಗ ಎರ್ಕೋಬೇಕ್ರಿ ಚಿಪ್ಸ್. ಹಿಂಗ ಎರ್ಕೊಂಡು ಕಟ್ಟ ಮಾಡ್ಕೋಬೋದ್ರಿ. ಹಿಂಗ ಒಂದ್ರ ಮ್ಯಾಗ ಒಂದ್ ಇಟ್ಕೊಂಡು ಎರ್ಕೊಂಡು ಹಿಂಗ ಉದ್ದಕ್ಕ ಬೇಕಂದ್ರೆ ಉದ್ದದ ಹಿಂಗ ಕಟ್ ಮಾಡ್ಕೋಬೋದ್ರಿ. ಹಿಂಗ ಮಾಡ್ಕೊಂಡು ನೀರ್ನ ಹಾಕ್ಕೋಬೇಕ್ರಿ. ಇಷ್ಟ ನೋಡ್ರಿ. ಇಷ್ಟು ನಮ್ಗೆ ಈ ಟೈಪ್ ಬೇಕಂದ್ರೆ ಈ ಟೈಪ್, ಉದ್ದ ಬೇಕಂದ್ರೆ ಹಂಗ ದುಂಡಗ ಬೇಕಂದ್ರೆ ದುಂಡಗ ನೋಡ್ರಿ. ಹಿಂಗ ಓಸು ಕಟ್ ಮಾಡಿ ಇಟ್ಕೊಂತೇನ್ರಿ. ಕಟ್ ಮಾಡಿ ಇಟ್ಕೊಂಡು ಹಿಂಗ ಹೆಚ್ಚಿಕೊಂಡು ನೀರ್ನ ಹಾಕ್ಯಂಡು ಬಂದು ನಿಮಗೆ ತೋರಿಸ್ತೇನ್ರಿ. ಪೂರ ಮಾಡಿ ಹೆಚ್ಚಿಗೆಂಬಂದು ಹಿಂಗ ಓಸು ನೀರ್ನ ಹಾಕ್ಯಂಡು ನಿಮಗೆ ತೋರಿಸ್ತೇನ್ರಿ. ಮತ್ತೆ ನೋಡ್ರಿ, ಈಗ ಓಸು ಚಿಪ್ಸ್ ಹೆರೆದ್ರಲ್ಲಿ ಹರ್ಕೊಂಡು ಮತ್ ಪೀಸ್ ಕೊಯ್ಕೊಂಡನ್ರಿ. ನೀವು ಇಲ್ಲಪ್ಪ ಇಂಥದ್ದು ಹೆರೆದಿಲ್ಲ ಅಂದ್ರೆ ಚಾಕುಲ್ ತಳ್ಳ ಗಾಲಿ ಹೆಚ್ಕೊಂಡು ಹಿಂಗ ಹೆಚ್ಕೋಬೋದ್ರಿ. ಹಿಂಗ ಹೆಚ್ಕೋಬೋದ್ರಿ. ಹಿಂಗ ಹೆಚ್ಕೊಂಡು ನೀರ್ನ ಹಾಕ್ಕೊಂಡು ಮತ್ 3 ಸಲ ತೊಳಿಬೇಕ್ರಿ. ನೀರ್ನ ಹೆಚ್ಚಾಕಿಂದ 3 ಸಲ ತೊಳಿಬೇಕ್ರಿ. ತೊಳೆದು ತೋರಿಸ್ತೇನ್ರಿ. ಮತ್ ನೋಡ್ರಿ, ಈಗ ಓಸು ತೊಳ್ಕೊಂಬಂದನಲ್ರಿ. 3 ಸಲ ನೀರ್ ಹಾಕಿ ತೊಳ್ಕೊಂಬಂದನಿ. ಓಸು ನೀರ್ ಹೋಗಂಗ್ ಬಸಿಬೇಕ್ರಿ. ಬಸ್ದು ಈ ಕಾಟನ್ ಅರ್ಬ್ಯಾಗ ಹಾಕ್ಬೇಕ್ರಿ. ಕಾಟನ್ ಅರ್ಬ್ಯಾಗ ಹಾಕಿ ನೀರ್ ಹೋಗಲಿ ಮಟ ಒರೆಸ್ಬೇಕ್ರಿ. ನೋಡ್ರಿ ಹಾಕ್ಯಂದನಲ್ರಿ. ಈಗ ಒರೆಸ್ತೇನೆ ನೋಡ್ರಿ. ಹಿಂಗ ನೀರ್ ಹೋಗೋ ಮಟ ಒರೆಸ್ಬೇಕ್ರಿ. ನೀರ್ ಹೋಗೋ ಮಟ ಒರೆಸಿ ಒಂದ್ 5 ನಿಮಿಷ 10 ನಿಮಿಷ ಬಿಟ್ರೆ ನಡಿತೈತ್ರಿ. 5 ನಿಮಿಷ 10 ನಿಮಿಷ ಬಿಟ್ಟು ಮತ್ ನಿಮ್ಗ ನಾ ಮಾಡೋದು ತೋರಿಸ್ತೇನ್ರಿ. ನೀರ್ ಹೋಗೋ ಮಟ ಒರೆಸ್ಬೇಕ್ರಿ. ಮಸ್ತ್ ಆಕವ್ರಿ ಸಣ್ಣ ನೋಡ್ರಿ. ಈಗ ಹೊರಗ ಚಿಪ್ಸ್ ಕೇಳ್ತಿರ್ತಾರಲ್ರಿ, ಕೊಡಸ್ ಅಂತೇಳಿ ಅವಾಗ ಹಠ ಮಾಡಿದಾಗ ಮನ್ಯಾಗ ದಿಢೀರ್ನ ಮಾಡ್ಕೊಂಡ್ ತಿನ್ಬೋದ್ರಿ. ಅತಿ ಸುಲಭವಾಗಿ ಮಾಡ್ಬೋದ್ರಿ. ನೋಡ್ರಿ, ನೀರ್ ಹೋಗಂಗ ಒರೆಸ್ಬೇಕ್ರಿ. ನೋಡ್ರಿ, ಒರೆಸ್ಕೊಂಡು 5 ನಿಮಿಷ ಬಿಟ್ಟಿದ್ರಿ. ಹಿಂಗ ಉದುರಾಗ ಆಗ್ಯಾವ ನೋಡ್ರಿ. ನೀರ್ ಓಟು ಹೋಗೈತ್ರಿ. ಹಿಂಗಾಗ್ಯಾವ ನೋಡ್ರಿ. ಇದಕ್ ಹಾಕೋ ರೆಸಿಪಿ ತೋರಿಸ್ತೇನೆ ನೋಡ್ರಿ. 1 ಸ್ಪೂನ್ ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಯಂತಾನೆ ನೋಡ್ರಿ. ಮತ್ತಿಷ್ಟ ರುಚಿ ತಕ್ಕಷ್ಟು ಅದಕ್ಕೆ ಎಷ್ಟು ಬೇಕಾ ಅಷ್ಟು ನೋಡಿ ಉಪ್ಪು ಹಾಕ್ಯಬೇಕ್ರಿ. ನಾನು ಅರ್ಧ ಸ್ಪೂನ್ ಉಪ್ಪು ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಗರಂ ಮಸಾಲ ಹಾಕ್ಯಂತಾನೆ ನೋಡ್ರಿ. ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಯಂತಾನೆ ನೋಡ್ರಿ. ಇದು ಅಕ್ಕಿ ಹಿಟ್ಟು ನೋಡ್ರಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಯಂತಾನ್ರಿ. 2 ಸ್ಪೂನ್ ಅಕ್ಕಿ ಹಿಟ್ಟು. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಯಂಡ್ರಿ. 2 ಸ್ಪೂನ್ ಕಾರ್ನ್ ಫ್ಲೋರ್ ಹಿಟ್ಟು ಹಾಕೀನಿ. ಇಲ್ರಿ ಕಾರ್ನ್ ಫ್ಲೋರ್ ಹಿಟ್ಟು ಇಲ್ಲ ಅಂದ್ರೂ ಅಕ್ಕಿ ಹಿಟ್ಟು ನಡಿತೈತ್ರಿ. ಮೈದಾ ಹಿಟ್ಟು ನಡಿತೈತ್ರಿ. ಅದ ಬೇಕನ್ನಂಗಿಲ್ರಿ. ಆ ಹಿಟ್ಟು ಇಲ್ಲಕ್ರ ಕಾರ್ನ್ ಫ್ಲೋರ್ ಹಿಟ್ಟು ಇಲ್ಲಕ್ರ ಅಕ್ಕಿ ಹಿಟ್ಟರಾಗ್ಲಿ ಮೈದಾ ಹಿಟ್ಟರಾಗ್ಲಿ ಹಾಕ್ಬೋದ್ರಿ. ಹಿಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ. ಹಿಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ. ನೋಡ್ರಿ, ಕಾಲಿಸ್ಕೊಂಡು ಒಂದ್ 5 ನಿಮಿಷ ಬಿಟ್ಟಿದ್ರಿ. ಈಗ ಕರೆ ತೋರಿಸ್ತೇನೆ ನೋಡ್ರಿ. ಎಣ್ಣೆ ಕಾಲಸಿ ಹಾಕ್ತೇನೆ ನೋಡ್ರಿ. ಒಮ್ಮಕ್ಲಿ ಕೈಯಾಡಬಾರ್ದ್ರಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡ್ಬೇಕ್ರಿ. ಹಿಂಗ ಉದುರಗ ಮಾಡಿ ಹಾಕ್ಬೇಕ್ರಿ. ನೀರ್ ಒಟ್ಟ ಹಾಕ್ಬಾರ್ದ್ರಿ ಇದಕ್ಕೆ. ಸ್ವಲ್ಪ ಇದಾಗಿಂದ ಈಗ ಒಮ್ಮಕ್ಲೆ ಕೈಯಾಡಬಾರ್ದ್ರಿ. ಒಂದ್ ಸ್ವಲ್ಪ ಫ್ರೆಶ್ ಆಗಲ್ರಿ ಇವು. ಫ್ರೈ ಆಗಿಂದ ಕೈಯಾಡಲ್ರಿ. ಈಗ ಬೆಂದವು ತೆಗಿತೀನಿ ನೋಡ್ರಿ. ನೋಡ್ರಿ, ಕುರುಕ್ 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 ಅನ್ನಂಗಾಗ್ಯಾವ ನೋಡ್ರಿ. ಎಷ್ಟು ಸಪ್ಪಳದ ನೋಡ್ರಿ.
ಇಷ್ಟು ಕ್ರಿಸ್ಪಿ ಆಗ್ಯಾವು. ಮಕ್ಳು ಚಿಪ್ಸ್ ಬೇಕಂತ ಹಠ ಮಾಡ್ದಾಗ್ರಿ ದಿಢೀರ್ ಎಡ ಆಲೂಗಡ್ಡೆ ಇದ್ರೂ ಮನ್ಯಾಗ ಚಾಕು ಹೆರ್ಮಣಿ ಇರ್ಲಿಕ್ಕೂ ಚಿಪ್ಸ್ ಹೆರ್ಮಣಿ ಇರ್ಲಿಕ್ಕೂ ಚಾಕುಲ್ಲೇ ಕಟ್ ಮಾಡಿ ಹಿಂಗೆ ಸಣ್ಣಗೆ ಹೆಚ್ಕೊಂಡು ಸುಲಭವಾಗಿ ಮಾಡಿಕೊಡ್ಬೋದ್ರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.